ವಿಧಾನಸೌಧದಲ್ಲಿ ಬೀದಿ ನಾಯಿಗಳಿಗೆ ಶೆಲ್ಟರ್ ನಿರ್ಮಾಣದ ವಿಚಾರ ಯಾವ ರೀತಿ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಆಗುತ್ತೆ? ಓಕೆ, ಇದು ನೋಡಿ, ಇದು ಶೆಲ್ಟರ್ ಕಾನೂನಲ್ಲಿ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟೇ ಹೇಳಿಬಿಡೈತೆ. ಮೊದಲನೇದಾಗಿ ನಿಮಗೆ ಸುಪ್ರೀಂ ಕೋರ್ಟ್ SLP 691 2009 ಅಡಿಯಲ್ಲಿ, ಓಕೆ, 2015 18/11/2015 ಸುಪ್ರೀಂ ಕೋರ್ಟು ಒಂದು ಲೆಟ್ರ್ ಕಳಿಸ್ತು ಎಲ್ಲ ಚೀಫ್ ಸೆಕ್ರೆಟರೀಸ್ಗೂ. ನಾವು ಏನು ಆದೇಶ ಇದು ಮಾಡ್ತೀವೋ, ಸುಪ್ರೀಂ ಕೋರ್ಟ್ ಏನು ಹೇಳುತ್ತೋ ಅದನ್ನು ಬಂದು ಲೆಟರ್ ಆ್ಯಂಡ್ ಸ್ಪಿರಿಟ್, ಅಂದರೆ ನೀವೇನು ಹೇಳ್ತೀವೋ ಅದು ಮಾಡಲೇಬೇಕಂತೇಳಿ ಇದು ಮಾಡ್ತು. ನೆಕ್ಸ್ಟ್ ಬಂದು ಏನಾಯಿತು, 2017ರಲ್ಲಿ ಕೇರಳ ಬಂದು ಏನಾಯಿತು, ಡಾಕ್ ಶೆಲ್ಟರ್ ಮಾಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಬ್ಮಿಟ್ ಮಾಡ್ತೀವಿ. ಇದೇ ರೀತಿ ಆವಾಗ ಏನಾಯಿತು, ಇದು ಬಂದು ಸುಪ್ರೀಂ ಕೋರ್ಟಲ್ಲಿ ಬಂತು. ಯಾವಾಗ 10/7/2017ಗೆ ಹಿಯರಿಂಗ್ ಬಂತು. ಆವಾಗ ಈ ಅಫಿಡವಿಟ್ನ ಯಾರು ಅಬ್ಜೆಕ್ಟ್ ಮಾಡಿದ್ದಾನೆ ನಮ್ಮ ಅಡಿಷ್ನಲ್ ಸಾಲಿಸಿಟರ್ ಜನರಲ್ ರೆಪ್ರೆಸೆಂಟಿಂಗ್ ಯೂನಿಯನ್ ಆಫ್ ಇಂಡಿಯಾ, ಭಾರತ ಸರ್ಕಾರದ ವಕೀಲರು, ಅಡಿಷ್ನಲ್ ಸಾಲಿಸಿಟರ್ ಜನರಲ್ ಪಿಂಕಿ ಆನಂದ್ ಅಂತೇಳಿ ಅವರೇ ಇದು ಮಾಡಿದ್ರು. ಏನಂತ ಹೇಳೋದನ್ನ ಈ ನಾಯಿಗಳಿಗೆ ಝೂ ಆಗಲಿ ಶೆಲ್ಟರ್ ಆಗಲಿ ಕಾನೂನಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ. ಸೊ ಅದರಿಂದ ಏನಾಗ್ತದೆ, ನಾಯಿಗಳಿಗೆ, ಬೀದಾಡಿ ಪ್ರಾಣಿಗಳಿಗೆ ಶೆಲ್ಟರೆಲ್ಲ ಮಾಡಲಿಕ್ಕಿಲ್ಲ. ಅಂದರೆ ಅದಕ್ಕೆ ಸ್ಥಳಾಂತರನೂ ಮಾಡಲಿಕ್ಕಿಲ್ಲ. ಇವಾಗ ಯು ಟಿ ಖಾದರ್ ಹೇಳಿದ್ರು ಸ್ಥಳಾಂತರ ಮಾಡೋಂಗಿಲ್ಲ ಅವಕಾಶ ಅಂತ. ಮತ್ತು ಯು ಟಿ ಖಾದರ್ ಇನ್ನೊಂದು ಗಮನಕ್ಕೆ ತರಬೇಕು, ಏನಂದರೆ ಶೆಲ್ಟರೂ ಮಾಡಲಿಕ್ಕಿಲ್ಲ. ಇದೇ ಸುಪ್ರೀಂ ಕೋರ್ಟೇ ಹೇಳಿದೆ, ಶೆಲ್ಟರೂ ಮಾಡಲಿಕ್ಕಿಲ್ಲ ಅಂತೇಳಿ. ಯಾಕಂದರೆ ಭಾರತ ಸರ್ಕಾರದ ವಕೀಲರೇ ಅಲ್ಲಿ ಹೇಳಿಬಿಟ್ಟಿದ್ದಾರೆ, ಕಾನೂನಲ್ಲಿ ಅವಕಾಶ ಇಲ್ಲ, ಅದು ಮಾಡಲಿಕ್ಕೆ ಬರಲ್ಲ ಅಂತೇಳಿ ಅಪೋಸ್ ಆಗಿದೆ ಅದು. ಸೊ ಇವಾಗ ಬೀದಿ ನಾಯಿನ ಸ್ಥಳಾಂತರನೂ ಮಾಡಲಿಕ್ಕಿಲ್ಲ, ಅದಕ್ಕೆ ಶೆಲ್ಟ್ರೂ ಮಾಡಲಿಕ್ಕಿಲ್ಲ. ಅದು ಏನಿದ್ರು ಅದಕ್ಕೆ ಏನಾದರೆ ಆಪ್ರೇಷನ್ ಮಾಡಿಬಿಟ್ಟು ವ್ಯಾಕ್ಸಿ ಅಲ್ಲೇ ಬಿಡೋದೇ ಹೊತ್ತು ಅದು ಪಾಟಿಗೆ ಅದು ಎಲ್ಲಿ ಬೇಕಾದ್ರೂ ತಿರುಗಾಡ್ಕೊಂಡಿರುತ್ತೆ. ಅದನ್ನ ಬಂದು ಶೆಲ್ಟರ್ ಮಾಡಲಿಕ್ಕೆ ಇಲ್ಲ. ಈ ಥರ ಏನಾದರೂ ಇದು ವಿರುದ್ಧ ಆದ ಅಂದರೆ ಕರ್ನಾಟಕ ಸರ್ಕಾರ ಬಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಚೀಫ್ ಸೆಕ್ರೆಟರಿ ಅವರು ಸುಪ್ರೀಂ ಕೋರ್ಟಲ್ಲಿ ನಿಂತು ಜವಾಬು ಕೊಡಬೇಕಾಗುತ್ತೆ. ಯಾಕೆ ಇದು ಬೇಕು? ನಮ್ಮ ಕರ್ನಾಟಕ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದು ಬೇಡ. ಯಾಕಂದರೆ ಇವಾಗ ನಾವು ಸಹ ಎಲ್ಲ ಇದ್ದೀವಿ, ಅದಕ್ಕೆ ನಾವು ಸರ್ಕಾರದ ಗಮನಕ್ಕೂ ತರ್ತಾ ಇದ್ದೀವಿ. ನೋಡಿ, ಇದು ನಿಮ್ಮ ಗಮನಕ್ಕೆ ತಂದಿರಲ್ಲ ಅಧಿಕಾರಿಗಳು. ಕೆಲವು ಸಲ ಏನಾಗುತ್ತೆ, ಅಧಿಕಾರಿಗಳು ದಿಕ್ಕು ತಪ್ಪಿಸ್ತಾರೆ, ಒಂದು ಸೈಡ್ ಮಾತ್ರ ತೋರಿಸ್ತಾರೆ, ಇನ್ನೊಂದು ಸೈಡ್ ತೋರಿಸಲ್ಲ. ಇದು ನೀವು ಯು ಟಿ ಖಾದರ್ ಅವ್ರು ಹೇಳಿದ್ದು ಒಳ್ಳೆಯದೇ, ಹೌದು, ಸ್ಥಳಾಂತರ ಮಾಡಲಿಕ್ಕಿಲ್ಲ ಬೀದಿ ನಾಯಿನ ಅಂತೇಳಿ. ಅದೇ ಟೈಮಲ್ಲಿ ಇದೇ ಸುಪ್ರೀಂ ಕೋರ್ಟ್ ಇನ್ನೊಂದು ಇದು ಮಾಡಿದೆ, ಏನು ಶೆಲ್ಟರ್ಗಳು ಕಟ್ಟಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಇದು ಮಾಡಿದೆ. ಎರಡೂ ಗಮನಿಸಬೇಕಾಗುತ್ತೆ. ಯಾವ್ದಾರ ಒಂದು ಇದು ಮಾಡಿದ್ರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಕರ್ನಾಟಕ ಸರ್ಕಾರ. ಮತ್ತು ಚೀಫ್ ಸೆಕ್ರೆಟರಿ ಅವರು ಇದು ಮಾಡ್ತಾರೆ. ನಾವು ಇದಕ್ಕೆ ಏನು ಮಾಡಿದ್ವಿ, ನಾವು ವಿಧಾನಸೌಧದಲ್ಲಿ ಸಹ ಮಾತಾಡಿದ್ವಿ. ಫಸ್ಟು ಬಂದು ಮಾತಾಡಿದಾಗ ಅಲ್ಲಿ ಚೀಫ್ ಸೆಕ್ರೆಟರಿ ಆಫೀಸಲ್ಲಿ ಏನು ಹೇಳೋದು ಅಂದರೆ, ನಾವು ಏನು ಇದ್ರ ಬಗ್ಗೆ ಏನು ಇದು ತೊಗೊಂಡಿಲ್ಲ, ಚರ್ಚೆಗೆ ಬಂದಿದ್ದೆ ಅಷ್ಟೇ. ನಾವು ಹೇಳಿದ್ವಿ, ನೋಡಿ ಇದು ಕಾನೂನಿದೆ, ನಿಮ್ಗೆ ಅವ್ರಿಗೆ ಸಹ ಇದೆಲ್ಲ ಕಾನೂನು ಪಾಯಿಂಟಲ್ಲಿ ಹೇಳಿದ್ವಿ. ನೋಡಿ, ಈ ಥರ ಇದು ವಿರುದ್ಧವಾಗಿ ಹೋದಾದರೆ ಕಂಟೆಂಪ್ಟ್ ಆಗುತ್ತೆ, ದಯವಿಟ್ಟು ಬೇಡ ಅಂತ. ಸರ್, ಇದ್ರ ಜೊತೆಗೆ ಈಗ ಇನ್ ಕೇಸ್ ಶೆಲ್ಟರ್ ಮಾಡಿದ್ರು ಅಂತಂದ್ರೆ ಅದು ಎರಡು ಇಲಾಖೆ ನಡುವೆ ಒಂದು ರೀತಿಯ ಕಾರಣ ಆಗ್ತದೆ, BBMP ಮತ್ತು PWD. ಈಗ ವಿಧಾನಸೌಧ ವ್ಯಾಪ್ತಿ ಬರೋದೆಲ್ಲ PWD ಬರುತ್ತಂತೆ, ಅಂದರೆ MS ಬಿಲ್ಡಿಂಗ್ ಹೋಗೋ ಜಾಗ. ಸೊ ಆ ಜಾಗದಲ್ಲಿ ಕಾಮಗಾರಿನ ಮಾಡಲಿಕ್ಕೆ BBMPಗೆ ವಿಧಾನಸೌಧ ಸ್ಪೀಕರ್ ಕಚೇರಿಯಿಂದ ಮಾಹಿತಿ ಬಂದಿದೆ ಅನ್ನೋಂಥದ್ದು. ಆದರೆ PWD ಅವರು ನಮ್ಮ ಅನುಮತಿಯಲ್ಲಿ ನೀವು ಮಾಡೋಂಗಿಲ್ಲ. ಸರ್, ಇದು ಜಾಗಕ್ಕಿಂತ ಮುಖ್ಯವಾಗಿ BBMPನೂ ತಗೊಳ್ಳೋಂಗಿಲ್ಲ. BBMP ತಗೊಂಡ್ರೆ BBMP ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಯಾಕಂದರೆ ಇದೇ BBMP ಅವರು ಏನು 2001 ಡಾಗ್ ರೂಲ್ 2000 ಅಡಿಯಲ್ಲಿ ನಾಯಿಗಳನ್ನ ಕೊಲ್ಲಿಕ್ಕಿಲ್ಲ. ಇವರು ಅವಾಗ ಏನು ಮಾಡ್ತಾಯಿದ್ರು, ಕೊಲ್ತಾಯಿದ್ರು ನಾಯಿನ. ಓಕೆ, ಅವಾಗ ಇದೇನಾಯಿತು, ಸುಪ್ರೀಂ ಕೋರ್ಟೆಲ್ಲ ಇದು ಮಾಡಿದ್ದು. ಇವಾಗ BBMP ಏನಾದ್ರು ಶೆಲ್ಟ್ರ್ ಮಾಡೋಕ್ಕೆ ಹೋದ ಅಂದರೆ BBMPನೂ ಕಂಟೆಂಪ್ಟ್ ಆಗುತ್ತೆ. ದಯವಿಟ್ಟು BBMP ಚೀಫ್ ಕಮಿಷನರು ಮತ್ತು ಸ್ಪೆಷಲ್ ಕಮಿಷನರ್ ಅನಿಮಲ್ ಹಸ್ಬೆಂಡ್ರಿ, ಜಾಯಿಂಟ್ ಡೈರೆಕ್ಟ್ರು, ದಯವಿಟ್ಟು ತಮಗೆ ಒಂದು ಹೇಳ್ತೀನಿ ನೋಡಿ, ಫಸ್ಟು ಕಾನೂನು ವಿರುದ್ಧವಾಗಿ ಏನೂ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಕಾನೂನು ವಿರುದ್ಧವಾಗಿ ಹೋದಂದರೆ ನಿಮ್ಮ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಬೇಕಾಗುತ್ತೆ, ನಿಮ್ಮ ನೌಕರಿಗಳನ್ನ ಕಳ್ಕೊಳ್ಬೇಕಾಗುತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟು ನೀವು ಸರ್ಕಾರಕ್ಕೆ ದಿಕ್ಕು ತಪ್ಪಿಸಂಗಿಲ್ಲ. PWD ಆಗಲಿ, ಹೌದು, PWD ಕರೆಕ್ಟ್ ನಮ್ಮ ಜಾಗ ಅಂತೇಳಿ. BBMP ಯಾಕಪ್ಪ ಫಸ್ಟ್ ಆಫ್ ಆಲ್ ಇದು ಮಾಡ್ತಿದೆ, BBMP ಕೆಲಸ ಬಂದು ಆಸ್ ಎ ಲೋಕಲ್ ಅಥಾರಿಟಿ ಬರೀ ABC ಮಾಡಬೇಕು. ABC 2023 ಏನು ಹೇಳುತ್ತೆ ಅಂದರೆ, ನೀವು ಬೀದಿ ನಾಯಿಗಳಿಗೆ ಆಪ್ರೇಷನ್ ಮಾಡಬೇಕು, ಅದಕ್ಕೆ ವ್ಯಾಕ್ಸಿನೇಷನ್ ಕೊಡಬೇಕು, ಮತ್ತು ಡಿವಾರ್ಮ್. ಅದು ಬಿಟ್ಟು ಬೇರೇನು ಶೆಲ್ಟ್ರ್ ಪಿಲ್ಟ್ರು ಅಂತೇಳಿ ಏನು ಮಾಡಲಿಕ್ಕಿಲ್ಲ. ಮಾಡಿದೆ ಅಂದರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ದಿ ಆಲ್ ಇಂಡಿಯಾ ಸಿವಿಲ್ ಸರ್ವಿಸ್ ಕಂಡಕ್ಟ್ ರೂಲ್ಸು 1968 ಅಡಿಯಲ್ಲಿ ನಿಮ್ಮ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ. ನಿಮ್ಮ ನೌಕರಿಗಳು ಹೋಗುತ್ತೆ. ನಿಮ್ಮ ಹೆಸರು ಸರ್? ನಾನು ಅರುಣ್ ಪ್ರಸಾದ್ ಅಂತೇಳಿ, ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರ.